3 ವರ್ಷಕ್ಕೂ ಹಳೆಯದಾದ ಈ ಶಾಲೆಯಲ್ಲಿ ಇದೀಗ ಊರ ಸಮಾಜ ಸೇವಕರು, ಶಿಕ್ಷಣ ಪ್ರೇಮಿಗಳು ಉಳಿಸಿ ಬೆಳೆಸಲು ಪಣ ತೊಟ್ಟಿದ್ದಾರೆ. ಸರ್ಕಾರದ ನೆರವು, ಪ್ರೋತ್ಸಾಹವನ್ನು ಯಾಚಿಸಿದ್ದಾರೆ. ಶಾಲೆ ಬ್ರಿಟಿಷರ ಕಾಲದ ಈ ಶಾಲೆ ಸಾವಿರಾರು ಸುಶಿಕ್ಷಿತ ನಾಗರಿಕರನ್ನ ರೂಪಿಸಿದ ಹೆಗ್ಗಳಿಕೆ ಹೊಂದಿದೆ. ಆದ್ರೆ ಗ್ಲೋಬಲೈಸೇಷನ್ ಹೊಡೆತ ಈ ಶಾಲೆಯನ್ನು ಬಿಟ್ಟಿಲ್ಲ. ಇಂಗ್ಲಿಷ್ ವ್ಯಾಮೋಹದ ಫಲವಾಗಿ ಈ ಸರ್ಕಾರಿ ಶಾಲೆ ಈಗ ಬಡವಾಗಿದೆ. ಪ್ರತಿ ತರಗತಿಯಲ್ಲೂ 50-60 ಮಕ್ಕಳಿದ್ದ ಈ ಶಾಲೆಯಲ್ಲೀಗ ಈ ವರ್ಷ 3 ವಿದ್ಯಾರ್ಥಿಗಳು ಮಾತ್ರ ಸೇರ್ಪಡೆಯಾಗಿದ್ದಾರೆ. ಬಹುಶಃ ಮುಂದಿನ ವರ್ಷ ಒಂದು ವಿದ್ಯಾರ್ಥಿ ಸೇರ್ಪಡೆಗೊಳ್ಳದೆ ಇದ್ದರೂ ಅಚ್ಚರಿಯಿಲ್ಲ. ಇದನ್ನು ಮನಗಂಡಿರುವ ಸ್ಥಳೀಯ ಸಮಾಜ ಸೇವಕ ಫತಾವುಲ್ಲಾ ಮತ್ತವರ ಬಳಗ ಈ ಶಾಲೆಯನ್ನು ಮತ್ತೆ ಹಿಂದಿನ ಸ್ಥಿತಿಗೆ ತರಲು ಯತ್ನಿಸುತ್ತಿರುವುದು ಸಂತೋಷದ ವಿಚಾರ. ಈ ನಿಟ್ಟಿನಲ್ಲಿ ಶಾಲಾಡಳಿತ ಮತ್ತು ಎಸ್ಡಿಎಂಸಿ ಚರ್ಚೆ ನಡೆಸಿದ್ದು ಸರ್ಕಾರದ ಪ್ರೋತ್ಸಾಹದೊಂದಿಗೆ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟಿದೆ. ಇದು ಸುಮಾರು 100 ವರ್ಷಗಳ ಹಳೆಯ ಶಾಲೆ. ಇದು 1915ರಲ್ಲಿ ಇದರ ಸ್ಥಾಪನೆಗೊಂಡಿದೆ. ನಾವೆಲ್ಲ ಈ ಶಾಲೆಗಳಲ್ಲಿ ಓದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದ್ದೇವೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿಂದ ಒಳ್ಳೆಯ ಹೆಸರನ್ನು ಗಳಿಸಿದ್ದಾರೆ. ಆದರೆ ಈ ಶಾಲೆ ಈಗ ದಿನಗಳಂತೆ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆ ಆಗುತ್ತಾ ಇದೆ. ಈಗ ಸುಮಾರು 10 ವರ್ಷಗಳ ಮುಂಚೆ ಇದು 250-300 ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದರು. ಆದರೆ ಈಗ ಕೇವಲ 35-40 ವಿದ್ಯಾರ್ಥಿಗಳು ಉಳಿದಿದ್ದಾರೆ. ಈ ವರ್ಷ ಕೇವಲ 3 ಅಡ್ಮಿಷನ್ ಮಾತ್ರ ಬಂದಿದೆ ಈ ಶಾಲೆಯಲ್ಲಿ. ಇದೇ ಪರಿಸರದಲ್ಲಿ ಕನ್ನಡ ಮಾಧ್ಯಮ ಶಾಲೆ ಮುಚ್ಚಿರುವ ಉದಾಹರಣೆ ಇದೆ. ಸ್ಥಳೀಯವಾಗಿ ಸಾಕಷ್ಟು ಜನಸಂಖ್ಯೆ ಇದ್ದರೂ ಇಂಗ್ಲಿಷ್ ಮೀಡಿಯಂಗಳಿಗೆ ಪೋಷಕರು ತಮ್ಮ ಮಕ್ಕಳನ್ನ ಕಳಿಸುತ್ತಿದ್ದಾರೆ. ಹೀಗಾಗಿ ಈ ಶಾಲೆ ಈಗ ಮುಚ್ಚುವ ಹಂತಕ್ಕೆ ಬಂದಿದೆ. ಇಲ್ಲಿ ಉರ್ದು ವಿಷಯವನ್ನು ಕಲಿಸಲಾಗುತ್ತಿದೆ. ಈ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಕಲಿಸುವುದರ ಜೊತೆಗೆ ನರ್ಸರಿ, ಎಲ್ಕೆಜಿ, ಯುಕೆಜಿಯನ್ನು ಅಳವಡಿಸುವ ಮೂಲಕ ಮಕ್ಕಳನ್ನು ಸೆಳೆಯುವ ಪ್ರಯತ್ನ ಸ್ಥಳೀಯರದ್ದು. ಇಂಗ್ಲಿಷ್ ವ್ಯಾಮೋಹದಿಂದಾಗಿ ಮಕ್ಕಳು ಇತರ ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಆದುದರಿಂದ ಈ ಶಾಲೆಯನ್ನು ಉಳಿಸಿಕೊಳ್ಳುವ ಒಂದು ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೇವೆ. ಇದು ನಮ್ಮ ಅಭಿಮಾನದ ಶಾಲೆ, ನಾವು ಕಲಿತ ಶಾಲೆ. ಹಾಗಾಗಿ ಈ ಶಾಲೆಯಲ್ಲಿ ಕೂಡ ಇಂಗ್ಲಿಷ್ ಒಂದು ಮಿಶ್ರ ಭಾಷೆಯಾಗಿ ಸರ್ಕಾರವು ನಮಗೆ ಅನುದಾನದ ಮೂಲಕ ನೀಡಿದರೆ, ಈ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ನಮಗೆ ಒದಗಿಸಿದರೆ ಈ ಶಾಲೆ ನಾವು ಉಳಿಸಿಕೊಳ್ತೇವೆ ಅಂತ ನಮ್ಮ ಭಾವನೆ ಇದೆ. ಶಾಲೆಯನ್ನು ಅಭಿವೃದ್ಧಿಪಡಿಸಿ ಮುಂದೆ ವೃತ್ತಿಪರ ಕೋರ್ಸುಗಳನ್ನು ನಡೆಸುವ ಉದ್ದೇಶವು ಊರವರದ್ದಾಗಿದೆ. ಇದಕ್ಕೆ ಶಿಕ್ಷಣ ಇಲಾಖೆ ಸ್ಪಂದಿಸಿದರೆ ಊರವರ ಪ್ರಯತ್ನ ಸಾರ್ಥಕವಾದಂತೆಯೇ. ಇಂಗ್ಲಿಷ್ ಶಾಲೆಗಳು ವ್ಯಾಪಕವಾಗಿ ತಲೆ ಎತ್ತುತ್ತಿರುವುದು, ಶಿಕ್ಷಣವನ್ನು ಪ್ರತಿಷ್ಠೆಯಾಗಿ ಹೆತ್ತವರು ತೆಗೆದುಕೊಂಡಿರುವುದು ಈ ಎಲ್ಲಾ ದುರಂತಕ್ಕೆ ಕಾರಣವಾಗಿದೆ. ಒಟ್ಟಿನಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಯೊಂದು ಅವಸಾನದ ಅಂಚಿಗೆ ಬಂದು ತಲುಪಿರೋದು ಕನ್ನಡಿಗರ ದುರ್ದೈವ. ಹರೀಶ್ ಪಾಳಚ, ಸ್ಪಂದನ ನ್ಯೂಸ್, ಉಡುಪಿ. ಅರಣ್ಯ ಸಂರಕ್ಷಣೆ ಮತ್ತು ಹುಲಿ ಯೋಜನೆಯಡಿ ಕುದುರೆಮುಖ ಅರಣ್ಯ ಪ್ರದೇಶವನ್ನ ತರುವುದು ಕೇಂದ್ರ